ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್. ಇವತ್ತು ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಮನೆ ದೇವರು ಓಂಕಾರ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸಮಯ ಈಗ 3:35 ಆಗಿದೆ. ಸೊ ನಾವು ಯಾವಾಗಲೂ ನಮ್ಮ ಮನೆ ದೇವರು ಎಲ್ಲನೂ ದೂರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫಸ್ಟು ನನ್ನ ಕಾರ್ನ ವಾಶ್ ಮಾಡಿ ಆಮೇಲೆ ಕಾರ್ನ ಆಚೆ ತೆಗೆಯೋದು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಕಾರ್ನ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ವಾಶ್ ಮಾಡಿ ಆಮೇಲೆ ಪೂಜೆ ಮಾಡಿ ತೊಗೊಂಡು ಹೋಗಬೇಕು. ಸೊ ಯಾಕಂದರೆ ಒಂದು ನಂಬಿಕೆ ಅಷ್ಟೇ, ಪೂಜೆ ಮಾಡ್ಕೊಂಡು ತೊಗೊಂಡು ಹೋದರೆ ಏನೂ ಅಪಾಯ ಆಗೋಲ್ಲ ಅಂತ, ಏನೂ ಅಪಾಯ ಆಗಬಾರ್ದು ಅಂತ ಪೂಜೆ ಮಾಡೋದು. ಸೊ ಪೂಜೆ ಗಂಧ ಕಡ್ಡಿ ಕರ್ಪೂರ ನಿಂಬೆಹಣ್ಣಿಕ್ಕಿ ಪೂಜೆ ಮಾಡಿ ನಾವು ಫ್ಯಾಮಿಲಿಯೆಲ್ಲ ಹೋಗ್ತಾಯಿದ್ದೀವಿ. ಸೊ ಪೂಜೆ ಆಯಿತು. ಸೊ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಈಗ ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಇರೋದು ನಂಜನಗೂಡಿಂದ ಮುಂದೆ ಗುಡ್ಲುಪೇಟೆ ಊಟಿ ರೋಡು, ಅಲ್ಲಿ ಬೇಗೂರಿಂದ ಸ್ವಲ್ಪ ಹಿಂದೆ ಅಂತ. ನಾವು ತುಂಬ ವರ್ಷದಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಜರ್ನಿ ಹೋಗ್ತಾ ಮಾತಾಡೋಣ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮೈಲ್ಸ್ ಅಂತದಿಂದ ಹೋಗ್ತಾ ಇರೋದು. ಮುಂದೆ ನೀವು ನೋಡ್ಬೋದು, ಅದು ಬ್ಯಾಂಗ್ಳೂರ್ ಟು ಮೈಸೂರು ರೋಡು, ಮೇಲ್ಗಡೆ ಮೆಟ್ರೋ ಕಾಣಿಸ್ತಾ ಇದೆ. ಇನ್ನೇನು ಲೈಕ್ ಒಂದು 500 ಮೀಟರ್ಸಲ್ಲಿ ನಿಮಗೆ ಕೆಂಗೇರಿ ಸಿಗುತ್ತೆ, ಕೆಂಗೇರಿ ಬಸ್ ಸ್ಟ್ಯಾಂಡು. ಸೊ ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ಟಿಲ್ ಮೈಸೂರು ಗಂಟ ಒಂದೇ ರೋಡು. ಸೊ ಮೈಸೂರು ಗಂಟ ಹೋಗಬೇಕು. ಹಂಗೆ ಹೈವೇಲಿ ಹೋಗಬೇಕು. ಸೊ ಹೈವೇಲಿ ನಿಮ್ಗೆ ಗೊತ್ತಲ್ಲ ರೂಲ್ಸು, ಲೆಸ್ ದ್ಯಾನ್ 100 ಓಡಿಸ್ಬೇಕು. ತುಂಬ ರೂಲ್ಸ್ ಆಗಿಬಿಟ್ಟಿದೆ. ಆಮೇಲೆ ಮುಂದ್ಗಡೆ ಇಬ್ಬರು ಕೂತಿರೋರು ಇಬ್ಬರೂ ಸೀಟ್ ಬೆಲ್ಟ್ ಹಾಕಬೇಕು. ಯಾಕಿಲ್ಲ ಅಂದರೆ 500 ರೂಪೀಸ್ ಫೈನು. ವಿತ್ ಇಟ್ ಸ್ಪಾಟ್ ಇನ್ 10 ಮಿನಿಟ್ಸಲ್ಲೇ ನಿಮ್ಗೆ ಮೆಸೇಜ್ ಬಂದ್ಬಿಡುತ್ತೆ, ಫೈನ್ ಆಗಿದೆ, ವೈಲೇಷನ್ ಮಾಡಿದ್ದೀರಾ ಅಂತ. ದೇರ್ ಇಸ್ ಅ ಚಾನ್ಸಸ್ ಆಲ್ಸೋ, ಲೈಕ್ ಏನಂದರೆ ಮುಂದೆಗಡೆ ಪೊಲೀಸರು ಇಡ್ತಾರೆ. ಸೊ ಅದು ಅವ್ರಿಗೂ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ನಿಮ್ಮ ಬ್ಯಾಡ್ ಲಕ್ ಆಗಿದರೆ ಸೊ ಅಲ್ಲೇ ತಗಲಾಕೊಂತೀರ, ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಹೇಳೋದಂದರೆ, ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಹೋದಾಗ ಆರಾಮಾಗಿ ನಿಧಾನಕ್ಕೆ ಹೋಗಿ, ಲೆಸ್ ದೆನ್ 100 ಹೋಗಿ, ಒಳ್ಳೆ ವ್ಯೂ ಇರುತ್ತೆ. ರಾಮನಗರ ಬೆಟ್ಟ ಎಲ್ಲ ನೋಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು. ನಮ್ಮ ಓಂಕಾರ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಆರಾಮಾಗಿ ಮೈಸೂರು ನೋಡ್ಕೊಂಡು ಹೋಗ್ಬೋದು. ನೋಡಿ, ನಾವು ಹೋಗಿರೋ ಟೈಮಲ್ಲಿ ಮೈಸೂರು ದಸರಾ ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಲೈಟಿಂಗ್ಸು, ಆಲ್ಮೋಸ್ಟು 10 to 15 ಕಿಲೋಮೀಟರ್ಸ್ ಗಂಟನೂ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ನೀವು ಸಂಜೆ ಬಂದರೆ ನಿಮಗೆ ಒಳ್ಳೆ ಎಂಜಾಯ್ ಮಾಡ್ಬೋದು, ಒಳ್ಳೆ ಲೈಟಿಂಗ್ಸ್ ನೋಡಿ ಕಣ್ಣು ತುಂಬಿಸ್ಕೊಬೋದು, ಆ ಥರ ಇರುತ್ತೆ. ಸೊ ನಾವು ಆಲ್ಮೋಸ್ಟು ಎಲ್ಲ ಇಯರು ಹೋಗ್ತಾಯಿರ್ತೀವಿ ದಸರಾಗೆ, ನೋಡ್ತಾಯಿರ್ತೀವಿ. ಎಕ್ಸಿಬಿಷನ್ ಇರುತ್ತೆ, ಒಂದಿನ ಆರಾಮಾಗಿ ಡೇ ಸ್ಪೆಂಡ್ ಮಾಡ್ಬೋದು ನೀವು ಈ ಟೈಮಲ್ಲಿ ಹೋದರೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಝೂಗಾಡು. ಸೊ ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಸ್ ಇದೆ ಮೈಸೂರಲ್ಲಿ. ಸೊ ವಿಸಿಟ್ ಮಾಡಿ, ಈ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ಮೈಸೂರು. ಸೊ ಹಂಗೆ ಮೈಸೂರು ಸಿಟಿ ಒಳಗೆ ಹೋಗ್ತಾ, ಸೊ ನಾವು ಆನ್ ದ ವೇ ಹಂಗೆ ಅರಮನೆ ರೋಡಲ್ಲೇ ಹೋಗಬೇಕು ನಂಜನಗೂಡಿಗೆ. ಸೊ ಹಂಗೆ ನೀವು ರೈಟಲ್ಲಿ ನೋಡ್ಬೋದು. ಸೊ ನಿಮ್ಗೆ ಅರಮನೆ ಕಾಣಿಸುತ್ತೆ. ಸೊ ಹಂಗೆ ನಾವು ಯಾವಾಗಲೂ ನಿಧಾನಕ್ಕೆ ಆ ರೋಡಲ್ಲಿ ಅರಮನೆ ನೋಡಿಕೊಂಡು ಹೋಗ್ತೀವಿ. ನೋಡ್ಬೋದು, ನಿಮಗೆ ಲೆಫ್ಟ್ ಸೈಡು ಎಕ್ಸಿಬಿಷನ್ ಇರುತ್ತೆ. ಸೊ ನೈಟ್ ಹೊತ್ತು ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಶಾಪಿಂಗ್ ಎಲ್ಲ ಮಾಡ್ಬೋದು. ಆಮೇಲೆ ನೀವು ರೈಟ್ ಸೈಡ್ ಅರಮನೆ ನೋಡ್ತಾಯಿದ್ದೀರಾ, ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಫೋಟೋಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಆಲ್ರೆಡಿ ಯಾವಾಗಲೂ ನಿಮ್ಗೆ ಪ್ರಿಫರ್ ಮಾಡೋದು ನೈಟ್ ಬನ್ನಿ. ಸೊ ನೈಟ್ ನಿಮ್ಗೆ ಒಳ್ಳೆ ವ್ಯೂ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಮೈಸೂರಿಂದ ಹಿಂಗೇ ನಾವು ಹೋಗಬೇಕು. ಸೊ ಹಿಂಗೆ ಹೋಗ್ತಾ ಮುಂದೆ ನಮಗೆ ನಂಜನಗೂಡಿಗೆ ಹೋಗೋಕ್ಕೆ ಲೆಫ್ಟು ತೊಗೋಬೇಕು. ಅಲ್ಲಿ ಬೋರ್ಡು ನಿಮ್ಗೆ ಕಾಣಿಸುತ್ತೆ ಅಲ್ವಾ. ಸೊ ಆ ಬೋರ್ಡಿನ ಪ್ರಕಾರ ನಾವು ಲೆಫ್ಟ್ ತೊಗೊಂಡು, ಸೊ ಇಲ್ಲಿಂದ ಒಂದೇ ರೋಡು. ಸೊ ಮುಂದ್ಗಡೆ ನಿಮ್ಗೆ ಒಂದು ಟೋಲ್ ಸಿಗುತ್ತೆ, ಆ ಟೋಲಲ್ಲಿ 75 ರೂಪೀಸ್ ಪೇ ಮಾಡಬೇಕು. ಆ್ಯಕ್ಚುಲಿ ಅದೇನು ಗೊತ್ತಿಲ್ಲ, ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೂ 75 ರೂಪೀಸ್ ಪೇ ಮಾಡಬೇಕು.
ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಈಗ ನಾವು ನಂಜನಗೂಡು ಬಂದು, ಸೊ ಇದು ನಂಜನಗೂಡು ರಿವರು. ಸೊ ರಿವರ್ ಪಾಸ್ ಹಾಕಿ ಹೋಗಬೇಕು. ಇಲ್ಲಿ ಪುರಾತನ ಕಾಲದ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೀವು ಎಲ್ಲ ವಿಸಿಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ತುಂಬ ಹಳೆ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಬೋರ್ಡ್ ಹಾಕಿದ್ದಾರೆ, ನಂಜನಗೂಡಿಗೆ ಸುಸ್ವಾಗತ ಅಂತ. ಸೊ ಆಲ್ವೇಸ್ ನಾವು ಯಾವಾಗೂ ಬಂದರೂ ಫಸ್ಟು ನಮ್ಮನೆ ದೇವ್ರಿಗೆ ಹೋಗ್ತೀವಿ. ನಮ್ಮನೆ ದೇವ್ರಿಗೆ ಹೋದಾದ್ಮೇಲೆ ಬರಬೇಕಾರೆ ಟೈಮ್ ಇದ್ದರೆ ನಂಜನಗೂಡಿಗೆ ಹೋಗ್ತೀವಿ. ಆಮೇಲೆ ಮೈಸೂರಿಗೂ ವಿಸಿಟ್ ಮಾಡಿಕೊಂಡು ಬರ್ತೀವಿ. ಸೊ ಫ್ರೆಂಡ್ಸ್, ಯಾಕೆ ನಾವು ನಮ್ಮ ಮನೆ ದೇವ್ರಿಗೆ 2 ಮಂತ್ಸ್ ಒಂದು ಸತಿ ಹೋಗ್ತೀವಿ ಅಂದರೆ, ಏನಾದರೂ ಒಂದು ಕಾರ್ಯಕ್ರಮ, ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ನಾವು ನಮ್ಮ ಮನೆ ದೇವ್ರ ಹತ್ರ ಹೋಗಿ ಅಪ್ಪಣೆ ತೊಗೊಂಡು, ನಮ್ಮ ಮನೆ ದೇವ್ರ ಅಪ್ಪಣೆ ಕೊಟ್ಟಾದ್ಮೇಲೆ ಆ ಕೆಲಸಕ್ಕೆ ನಾವು ಮುಂದೆ ಮಾಡೋದು. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಹೋಗ್ತಾಯಿರ್ತೀವಿ. ಮೊದಲೆಲ್ಲ ನಾವು ರೈಲಲ್ಲಿ ಹೋಗ್ತಾಯಿದ್ದೋ, ಡೈರೆಕ್ಟು ಕೆಂಗೇರಿಯಿಂದ ಡೈರೆಕ್ಟ್ ನಂಜನಗೂಡಿಗೆ ಟ್ರೈನು, ಅಲ್ಲಿಂದ ಬೇಗೂರಿಗೆ ಒಂದು ಬಸ್ಸು, ಬೇಗೂರಿಂದ ನಮ್ಮ ದೇವಸ್ಥಾನಕ್ಕೆ ಇನ್ನೊಂದು ಬಸ್ಸು. ಸೊ ಆಲ್ಮೋಸ್ಟು ಒಳ್ಳೆ 3 ಬಸ್ ಕ್ಯಾಚ್ ಮಾಡೋ ರೀತಿ ಆಗ್ತಾಯಿತ್ತು. ತುಂಬ ಟಯರ್ಡ್ ಆಗಿಬಿಡ್ತಾಯಿತ್ತು ಫ್ರೆಂಡ್ಸ್. ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋದರೆ ಸಾಕು ಅನಿಸ್ತಾಯಿತ್ತು. ಅಷ್ಟೊಂದು ಟಯರ್ಡ್ ಆಗಿಬಿಡ್ತಾಯಿತ್ತು ಬಸ್ಸಲ್ಲಿ ಹೋಗಿದ್ರೆ. ಸೊ ಇದು ನೋಡ್ಬೋದು ನೀವು, ಊಟಿ ಟು ಮೈಸೂರು ಹೈವೇ. ಸೊ ಇನ್ನು ಬೇಗೂರು ಹಿಂದೆ, ಸೊ ಇಲ್ಲೊಂದು ಕಡೆ ನಾವು ರೈಟ್ ತೊಗೋಬೇಕು. ಒಂದು 900 ಮೀಟರ್ಸ್ ಆರ್ 1 ಕಿಲೋಮೀಟರ್ಸ್ ಹಿಂದೆ ಒಣಕನ್ಪುರ ಕ್ರಾಸ್ ಅಂತ ಬರುತ್ತೆ. ಸೊ ಅಲ್ಲಿ ರೈಟ್ ತೊಗೊಂಡು ಒಳಗೆ ಹೋಗಬೇಕು. ಸೊ ಹಿಂಗೆ ಒಳಗೆ ಹೋದ್ಮೇಲೆ ನಿಮಗೆ ಹಳ್ಳಿದೆಲ್ಲ ಒಳ್ಳೆ ವ್ಯೂ ಸಿಗುತ್ತೆ. ಸೊ ಆಮೇಲೆ ನಿಮಗೆ ರೋಡಲ್ಲಿ ಹೋಗ್ತಾ ರೈತರೆಲ್ಲ ಉಳ್ಳಿದು ಗಿಡಗಳು ಹಾಕಿರ್ತಾರೆ. ಯಾಕಂದರೆ ಕಾರು ಅದೆಲ್ಲ ಹತ್ತೋದ್ರೆ ಉಳ್ಳಿ ಎಲ್ಲ ಲೂಸಾಗಿ ಕೆಳಗೆ ಬಿದ್ದಿರುತ್ತೆ. ಆಮೇಲೆ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಅವರು ತಿಂತಾರೆ. ಸೊ ಆ ಥರ ಇರುತ್ತೆ. ಆ ಥರ ಇದ್ದಾಗ ನೀವು ನಿಧಾನಕ್ಕೆ ಹೋಗಬೇಕು. ಸೊ ತುಂಬ ಫಾಸ್ಟಾಗಿ ಹೋದರೆ ವೀಲ್ಗೆಲ್ಲ ಸಿಗಾಕೊಂಬಿಡುತ್ತೆ. ಆಮೇಲೆ ಮಿಸ್ಸಾಗಿ ಫೈರು ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇದ್ದಾಗ ನಿಧಾನಕ್ಕೆ ಹೋಗಿ ಅದ್ರ ಮೇಲೆ. ಓಕೆ, ನಿಮ್ಗೆ ಅಲ್ಲಿಂದ ಮೇನ್ ರೋಡಿಂದ ಆಲ್ಮೋಸ್ಟ್ ಒಂದು 3 to 5 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ನಿಮ್ಮ ಬೋರ್ಡ್ ಇರುತ್ತೆ, ವಂಕನ್ಪುರಕ್ಕೆ ಹೋಗೋಕ್ಕೆ ರೈಟ್ ತೊಗೋಬೇಕು ಅಂತ. ಸೊ ಅಲ್ಲಿ ರೈಟ್ ತೊಗೊಬೇಕು ನೀವು. ಸೊ ರೈಟ್ ತೊಗೊಂಡಾದ್ಮೇಲೆ ಸೊ ನಿಮಗೆ ಹೋಗ್ತಾನೆ ಬೋರ್ಡ್ ಇರುತ್ತೆ. ಅಲ್ಲಿ ಇನ್ನೊಂದು ಸ್ವಲ್ಪ 1 ಕಿಲೋಮೀಟರ್ಗೆ ಶ್ರೀ ಓಂಕಾರ ಸಿದ್ದೇಶ್ವರ ದೇವಸ್ಥಾನಕ್ಕೆ ಲೆಫ್ಟ್ ತೊಗೊಳ್ಳಿ ಅಂತಲೂ ಒಂದು ಬೋರ್ಡ್ ಇರುತ್ತೆ. ಸೊ ಈ ಥರ ನೋಡಿಕೊಂಡು ಹೋಗ್ಬೋದು. ಯಾವಾಗಲೂ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡೇ ಹೋಗೋದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಯಾವಾಗಲೂ ಮುಂದೆನೇ ಕೂತ್ಕೋಬೇಕು, ಚಿಕ್ಕವನು. ಹಿಂಸೆ ಒಂದು, ಹಿಂದೆನೇ ಕೂತ್ಕೊಬೇಕು, ಹಿಂದೆ ಹೋಗೋದೇ ಇಲ್ಲ ಅಂತಾನೆ. ಅಲ್ಲಿ ನೋಡ್ರಿ, ಹೋಗಿ ಎತ್ಕೊಂಡು ಅಂದ್ಕೊಂಡು ಯಾವಾಗಲೂ ಹಂಗೆ. ಸೊ ಯಾವಾಗಲೂ ಅದು ನಿಮಗೆ ಆಲ್ಮೋಸ್ಟ್ ಜಾಸ್ತಿ ಬಸ್ ಇರುತ್ತೆ ಬಸ್ಸು, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ, ಟೈಮಿಂಗ್ಸ್ ಇರುತ್ತೆ ಅದಕ್ಕೆ. ಸೊ ಬಸ್ಸಲ್ಲೂ ಹೋಗ್ಬೋದು ನೀವು. ಆಲ್ರೆಡಿ ಯಾಗೋ ಫ್ರೀ ಬಸ್ ಬಿಟ್ಟಿದ್ದಾರೆ. ಸೊ ಬಸ್ಸಲ್ಲೂ ಹೋದರೆ ನಿಮಗೇನೇನು ಕಾಸ್ಟ್ ಏನಾಗಲ್ಲ. ಸೊ ಇಲ್ಲಿ ನಿಮಗೆ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ನಮ್ಮ ಓಂಕಾರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಈ ಕಡೆ ರೈಟ್ ಸೈಡಲ್ಲಿ ಒಂದು ಕೆರೆ ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಇದೆ. ಸೊ ಸ್ಟ್ರೈಟ್ ಮಧ್ಯೆ ಇರೋದೆ ಸೊ ದೇವಸ್ಥಾನ. ಸೊ ನೀವು ನೋಡ್ಬೋದು. ತುಂಬ ಏನೋ ಒಂಥರ ಸಿಟಿ ಬಿಟ್ಟು ಹಳ್ಳಿಗೆ ಬಂದರೆ ಏನೋ ಒಂಥರ ಒಳ್ಳೆಯ ಗಾಳಿ, ಏನೋ ಒಂಥರ ಮನಸ್ಸು ಫ್ರೆಶ್ ಅನಿಸುತ್ತೆ. ಸೊ ಅದಕ್ಕೆ ಅವಾಗವಾಗ ನಾವು ಯಾವಾಗಲೂ ಬರ್ತಾಯಿರ್ತೀವಿ. ಸೊ ನೋಡ್ಬೋದು, ಇದು ಓಂಕಾರ ಸಿದ್ದೇಶ್ವರ ದೇವಸ್ಥಾನ. ಸೊ ಕಾರ್ನ ನಾನು ಇಲ್ಲಿ ಪಾರ್ಕ್ ಮಾಡಿ ಹೋಗಿ ಅಲ್ಲಿ ಕಾಲು ಕೈಯೆಲ್ಲ ತೊಳ್ಕೊಂಡು, ಮುಖ ತೊಳ್ಕೊಂಡು ತಿರ್ಗಾ ದೇವಸ್ಥಾನ ಒಳಗೆ ಹೋಗೋದು. ಬನ್ನಿ ನಾವು ಎಲ್ಲ ದೇವಸ್ಥಾನ ಒಳಗೆ ಹೋಗೋಣ. ನೋಡಿ, ಕೆರೆ ನೋಡಿ, ದೇವಸ್ಥಾನ ಹತ್ರ ಇರೋ ಕೆರೆ. ಸೊ ಅಲ್ಲಿ ಚೌಟ್ರಿನೂ ಇದೆ. ಸೊ ಅಲ್ಲಿನ ಹಳ್ಳಿ ಜನಕ್ಕೆ ಕಮ್ಮಿ ಬೆಲೆಯಲ್ಲಿ ಚೌಟ್ರಿನೂ ಕೊಡ್ತಾರೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ನಮ್ಮ ಮಕ್ಕಳನ್ನು ಇಬ್ಬರು ಒಳಗೆ ಹೋಗ್ತಾ ಇದ್ದಾರೆ. ನಾವು ಫಸ್ಟು ಒಳಗೆ ಹೋದ್ಮೇಲೆ ಫಸ್ಟು ಅಲ್ಲಿ ಧೂಪವನ್ನು ತಗೊಂಡು
ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಧೂಪನ ಹಾಕ್ತೀವಿ. ಸೊ ನೋಡಿ ನಮ್ಮಮ್ಮ ಈಗ ಧೂಪ ಕೊಡ್ತಾರೆ. ಆಲ್ರೆಡಿ ತಗೊಂಡು ಇಟ್ಕೊಂಡಿದ್ದಾರೆ, ಈಗ ಕೊಡ್ತಾರೆ. ನಾನು ನನ್ನ ಮಕ್ಕಳಿಗೆ ಇಬ್ಬರು ಸೇರಿಸಿ ಕೊಡ್ತಾರೆ. ಸೊ ಕೈ ನಮಸ್ಕಾರ ಮಾಡಿಕೊಂಡು ಅಲ್ಲಿರೋ ಕೆಂಡಕ್ಕೆ ಹಾಕ್ತೀವಿ. ಬನ್ನಿ ಬನ್ನಿ. ಹಾಕಿದ್ಮೇಲೆ ನಮಸ್ಕಾರ ಮಾಡ್ತೀವಿ ದೇವ್ರಿಗೆ. ಸೊ ಆ್ಯಕ್ಚುಲಿ ನಾವು ಬಂದಿರೋದು ಅಭಿಷೇಕ ಮಾಡಿಸೋಕ್ಕೆ. ಸೊ ನಾವು ಮಾರ್ಕೆಟಿಂಗ್ ಬೆಳಗ್ಗೆ ನಾವು ಅಪ್ಪ ಮಾರ್ಕೆಟ್ಗೆ ಹೋಗಿ ಹೂವು ಇವೆಲ್ಲ ತಂದು ಅಭಿಷೇಕ ಮಾಡಿಸೋದು. ಆಮೇಲೆ ಬಾಳೆಹಣ್ಣು ಮತ್ತು ಅವಲಕ್ಕಿ ಎಲ್ಲ ಅದಕ್ಕೆ ಪಂಚಾಮೃತ ಮಾಡ್ತೀವಿ. ಸೊ ಅದನ್ನೆಲ್ಲ ನಾವೇ ಮಾಡ್ತೀವಿ. ನಮ್ಮ ಅಪ್ಪ ಎಲ್ಲ ಹೂವು ಕಟ್ತವ್ರೆ, ನಮ್ಮ ವೈಫು ಎಲ್ಲ ರೆಡಿ ಮಾಡಿ ಪೂಜಾರಿಗೆ ಕೊಡ್ತವ್ರೆ. ನಮ್ಮ ಮಕ್ಕಳು ಅಲ್ಲಿ ಆಟ ಆಡ್ತವ್ರೆ. ನನಗೆ ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಒಂದು ಕೆಲಸ. ನಮ್ಮವರು ನಿಂತಿದ್ದವು ನಿಲ್ಲಲ್ಲ, ಎಲ್ಲಿ ಬಿದ್ದುಬಿಡ್ತಾರೆ ಅಂದರೆ ಭಯ ನನಗೆ. ಅದಕ್ಕೆ ನಾನು ಅವ್ರನ್ನ ನೋಡ್ಕೊತೀನಿ. ಅವರೆಲ್ಲ ದೇವ್ರಿಗೆ ಏನೇನು ಕೊಡಬೇಕೆಲ್ಲ ಕೊಟ್ಬಿಟ್ಟು ಕೊನೆಗೆ ಪೂಜೆ ಟೈಮಿಗೆ ನನ್ನ ಕರೀತಾರೆ, ಆವಾಗ ನಾನು ಹೋಗ್ತೀನಿ. ನೀವು ನೋಡ್ಬೋದು ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅಂತ. ಎಲ್ಲ ಭಾನುವಾರಕ್ಕೂ ಜನ ಜಾಸ್ತಿ ಇದೆ. ಸೊ ಭಾನುವಾರ ಬಂದರೆ ಚೆನ್ನಾಗಿರುತ್ತೆ. ನೋಡ್ಬೋದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾವು ಹೊರಗಡೆ ಕೂತ್ಕೊತಾ ಇದ್ದೀವಿ. ಸೊ ಎಲ್ಲ ಕೊಟ್ಟಿರೋ ಹೂವು ಎಲ್ಲ ಹಾಕಿ ಅಭಿಷೇಕ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಈಗ ಪೂಜೆ ಮಾಡ್ತಾರೆ. ನೋಡಿ ನನಗಂತೂ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಪಾಸಿಟಿವ್ನೆಸ್ ನನಗೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೇ ಹೋಗಬೇಕು ಅಂದರೆ ಹೋಗ್ತಾ ಇರೋದೆ. ನೀವು ಇಲ್ಲಿ ಬಂದಮೇಲೆ ನಿಮ್ಗೆ ಏನಾದರೂ ಒಂದು ಕೆಲಸ ಆಗುತ್ತೋ ಇಲ್ಲೋ ಕೇಳಬೇಕು ಅಂದರೆ ಕೇಳ್ಬೋದು. ಸೊ ದೇವ್ರ ಮುಂದೆ ಕೂತ್ಕೊಂಡು ಕೇಳಿದಾಗ ಬಲಗಡೆ ಹೂವು ಕೊಟ್ಟರೆ ಅದು ಆಗುತ್ತೆ ಅಂತ, ಎಡಗಡೆಗೆ ಹೂವು ಕೊಟ್ಟರೆ ಅದು ಆಗೋದೇ ಇಲ್ಲ ಅಂತ, ಲೇಟಾಗಿ ಕೊಟ್ಟರೆ ಲೇಟಾಗಿ ಆಗುತ್ತೆ ಅಂತ ನನ್ನ ವೈಫು ಕೇಳೋಣ ಅಂತ ಕೂತ್ಕೊಂಡಿದ್ದೀವಿ. ಈ ಥರ ಕೂತ್ಕೊಬೇಕು. ಕೂತ್ಕೊಂಡಾದ್ಮೇಲೆ ಡೋರ್ ಹಾಕಿ ಬಾಗಿಲು ಹಾಕಿರ್ತಾರೆ. ಬಾಗಿಲು ಹಾಕೊಂಡ್ಮೇಲೆ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಕೇಳ್ಕೊಬೇಕು. ಕೇಳ್ಕೊಂಡಾದ್ಮೇಲೆ ಸೊ ಹೊರ ಕೊಡ್ತಾನೆ ನಮ್ಮ ದೇವರು. ಓಂ ನಮಃ ಶಿವಾಯ. ಹೊರಗಡೆ ಕೊಟ್ಟರೆ ಆಗುತ್ತೆ ಅಂತ, ಹೊರಗಡೆ ಕೊಟ್ಟರೆ ಆಗೋಲ್ಲ ಅಂತ, ಲೇಟಾಗಿ ಕೊಟ್ಟರೆ ಲೇಟಾಗಿ ಆಗುತ್ತೆ ಅಂತ. ಸೊ ನೋಡ್ಬೋದು ವ್ಯೂವು. ಸೊ ಎಲ್ಲ ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲ ಕೊಟ್ಟಾಯಿತು. ಈಗ ಮನೆಗೆ ಹೋಗೋ ಟೈಮಿಗೆ ಕಾರ್ನ ಪೂಜೆ ಮಾಡಿಸಿ ಮನೆಗೆ ಹೋಗೋದು. ಸೊ ಕಾರ್ ಪೂಜೆ ಮಾಡಿದ್ಮೇಲೆ ನಾವು ಬೆಳಿಗ್ಗೆ ಆಲ್ಮೋಸ್ಟು 10:30 11 o'clock ಆಗಿತ್ತು. ನಮ್ಮಪ್ಪ ಹೋಟ್ಲಿಂದ ನಾಷ್ಟ ತಂದಿರ್ತಾರೆ. ಯಾವಾಗಲೂ ಅಷ್ಟೇ ನಾಷ್ಟ ತರ್ತೀವಿ. ತಂದಮೇಲೆ ನಿಮ್ಗೆ ಅಲ್ಲೊಂದು ಮರ ಕಾಣಿಸ್ತಾ ಇದ್ದಿಲ್ಲ, ಮರದ ಕಟ್ಟೆ ಹತ್ರ ಕೂತ್ಕೊಂಡು ಎಲ್ಲರೂ ನಾಷ್ಟನ ಮಾಡ್ತೀವಿ. ಸೊ ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕಾದ್ರೂ ಬಂದಾಗೂ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಾನಲ್ಲಪ್ಪ ಒಂಥರ ಫೀಲಾಗಿ ಇಷ್ಟೇ ಫ್ರೆಂಡ್ಸ್.